ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮ್ರಿ ಅಂತ ಅಂದ್ಕೊಡ್ತೀನಿ. ಸೊ ನಾವಿವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿವು. ಇವತ್ತಿನ ಬ್ಲಾಗ್ ಒಳಗೆ ಏನೇನಂತ ಅಂತೇಳಿ ನೋಡ್ಕೊಂಬರ್ರಿ, ಪೂರ್ತಿ ವಿಡಿಯೋ ನೋಡ್ರಿ ಗೊತ್ತಾಕತಿ. ಸೊ ಇವತ್ತು ನಾವು ಇನ್ಸ್ಟಂಟಾಗಿ ಯಾವ ರೀತಿಯಾಗಿ ಅಂದ್ರೆ ಗೋಧಿ ಹಿಟ್ಟಿದೆ ದೋಸೆ ಮಾಡೋದು ಅಂತೇಳಿ ಮಾಡತ್ತೀವಿ. ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಅದ ಐತಿ. ಸೊ ಚಿನ್ನಿ ಮಲ್ಕೊಂಡಾಳ. ಸೊ ಹಾಗಾಗಿ ನಾನು ಏನು ಮಾಡತ್ತಿ ಏನು ಅಲ್ಲೇನು ಮಾಡತ್ತಿ? ಆಲ್ರೆಡಿ ನಾನು ದೋಸಾಕ್ಕೆ ಏನೇನು ಬೇಕಂಥೇಳಿ ಎಲ್ಲ ಇಂಗ್ರೀಡಿಯೆಂಟ್ಸ ತೆಗೆದಿಟ್ಕೊಂಡೇನಿ. ಸೊ ಬರ್ರಿ ನೋಡಾತ್ರೆ. ಲೈಟ್ ಸ್ವಲ್ಪ ಡಿಮ್ಮದಲ್ಲ, ಸೊ ಹಾಗಾಗಿ ಏನೂ ಕಾಣಲ್ಲ. ಸರಿ ಪ್ರತೀಕ, ಗೋಧಿ ಹಿಟ್ಟು, ಆಮೇಲೆ ರವೆ ತೊಗೊಂಡೇನಿ, ಆಮೇಲೆ ಸ್ವಲ್ಪ ಕಡ್ಲೆ ಹಿಟ್ಟು, ಆಮೇಲೆ ಸ್ವಲ್ಪ ಉಳ್ಳಿಗಡ್ಡೆ ಮತ್ತು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡೇನಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮಸಾಲೆ, ಇಷ್ಟು ಹಾಕಿ ನಾನು ಯಾವ ರೀತಿಯಾಗಿ ಇನ್ಸ್ಟಂಟಾಗಿ ದೋಸೆ ಮಾಡೋದು ಅಂತೇಳಿ ನೋಡಿ ಬರ್ರಿ. ನಾ ಫಸ್ಟಿಗೆ ಮಾಡಕ್ಕೆ ನೋಡ್ರಿ ಒಂದು ಪಾತ್ರೆ ತೊಗೊಂಡೇನಿ. ಸೊ ಅದ್ರೊಳಗೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡೇನಿ. ಅದಾದ ನಂತರ ಇದು ನಾನು ಈಗ ಹಾಕತ್ತೇನಲ್ರಿ, ಅದು ಕಡ್ಲೆ ಹಿಟ್ಟು. ಸೊ ನೀವು ಅದನ್ನು ಹಾಕೊಂಡ್ರೆ ಹಾಕೋಬೋದು, ಅಥವಾ ಬ್ಯಾಡ್ ಅಂದ್ರನ ಸ್ಕಿಪ್ ಮಾಡ್ಕೋಬೋದು. ಅದಾದಮೇಲೆ ನಾನು ಬಿಳಿ ರವೆ ತೊಗೊಂಡೇನಿ, ಸಣ್ಣ ಚಿರೋಟಿ ರವೆ ಅಂತಾರಲ್ರಿ. ಸೊ ಅವ ತೊಗೊಂಡೇನಿ, ಅವನು ಕೂಡ ಹಾಕ್ಕೊಂಡೇನಿ. ಈಗ ನಾನು ರುಚಿಗೆ ಎಷ್ಟು ಬೇಕಾಕತ್ತೆ ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳಕತ್ತೀನಿ ನೋಡ್ರಿ. ನೀವು ಎಷ್ಟು ತೊಗೊಂಡಿರ್ತೀರಿ ಮೆಜರ್ಮೆಂಟ್ ಮ್ಯಾಗ ನೋಡಿ ಹಾಕೋರಿ. ಈಗ ನಾನು ಒಂದು ಈರುಳ್ಳಿ ಅಂದ್ರೆ ನಮ್ಮ ಕಡೆ ಉಳ್ಳಾಗಡ್ಡಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಒಂದೆರಡು ಹಸಿಮೆಣ್ಸಿನ್ಕಾಯಿ, ಖಾರ ಜಾಸ್ತಿ ತಿನ್ನೋರು ಹಾಕೋಬೋದು. ನಾನು ಇಷ್ಟು ಕಟ್ ಮಾಡಿ ಹಾಕೊಂಡೇನಿ. ಇದ್ರೊಳಗೆ ಚಟ್ನಿ ಮಾಡ್ಕೊಂಡು ತಿನ್ನೋರು ಮಾಡ್ಕೊಂಡು ತಿನ್ಬೋದು, ಅಥವಾ ಚಟ್ನಿ ಬೇಡ ಹಂಗೆ ತಿಂತೀವತ್ತಂದ್ರೆ ಅದು ಕೂಡ ನಡಿತೈತಿ. ಸೊ ನಾನೀಗ ಸ್ವಲ್ಪ ಮಸಾಲೆನ ಹಾಕ್ಕೊಳತ್ತೀನಿ. ಮಸಾಲೆನೂ ಕೂಡ ನೀವು ಅಷ್ಟೇ ಹಾಕೊಂಡ್ರೆ ಹಾಕ್ಕೋಬೋದು, ಅಥವಾ ಬ್ಯಾಡ್ ಅಂತಂದ್ರೆ ಬಿಡ್ಬೋದು. ಸೊ ನಾನೀಗ ಇವನಷ್ಟು ಹಾಕ್ಕೊಂಡೇನಿ. ಇವನ್ನ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ಸ್ವಲ್ಪ ಮ್ಯಾಗ ಜೀರಿಗೆ ಹಾಕ್ಕೊಂಡೇನಿ, ನೀವು ಹಾಕೊಂಡ್ರೆ ಹಾಕ್ಕೋಬೋದು, ಅಥವಾ ಬಿಟ್ರೆ ಬಿಡ್ಬೋದು. ಸೊ ನಾನೀಗ ನೀಟಾಗಿ ಕೈಲೇನ ಕಲಿಸ್ಕೊತೀನಿ. ಈಗ ನೋಡಿ ಸ್ವಲ್ಪನ ನೀರು ಹಾಕ್ಕೊಂಡು ನಾನು ದೋಸೆ ಯಾವ ರೀತಿ ಹಾಕೋತಿಲ್ಲ ಆ ಹದಕ್ಕೆ ಬರುತ್ತೆ. ನಾನು ಸ್ವಲ್ಪ ನೀರು ಹಾಕಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದೇನು ನೋಡಿರಿ. ನೀವು ಕೈಲೇನೂ ಮಾಡ್ಕೋಬೋದು, ಅಥವಾ ಯಾವುದಾದ್ರೂ ಸ್ಪೂನ್ ಅಥವಾ ಚಮಚ ತೊಗೊಂಡು ನೀಟಾಗಿ ಕಲಿಸ್ಕೊಂಡ್ರೂ ಅದು ಓಕೆ. ಸೊ ಈ ರೀತಿಯಾಗಿ ನಾನು ಮಾಡತ್ತೇನೆ ನೋಡಿರಿ. ಇದು ನೀಟಾಗಿ ದೋಸೆ ಹದಕ್ಕೆ ಬರುತ್ತೆ. ನಾನು ನೀಟಾಗಿ ನಾವು ಕಲಿಸ್ಕೋಬೇಕ್ರಿ. ನಾನೀಗ ಈ ರೀತಿಯಾಗಿ ಕಲಿಸ್ಕೋತೇನೆ. ಈಗ ನಾವು ದೋಸೆ ಮಾಡ್ಬೇಕಂದ್ರೆ ಹಿಂದಿನ ದಿನನ ಅಕ್ಕಿ ರುಬ್ಕೊಂಡು ನೆನೆ ಇಟ್ಟು ಮಾಡ್ಕೋಬೇಕಾಕತಿ. ಸೊ ಇದನ್ನ ಏನೈತಿ, ಯಾವಾಗ ತಿನ್ಬೇಕು ಅನ್ಸುತ್ತೆ ಒಂದು 5-10 ನಿಮಿಷ ನಮ್ಮ ಟೈಮ್ ಇದ್ರೆ ಸೊ ರೆಡಿ ಆಕ್ಕವು. ಇದ್ರೊಳಗೆ ಚಟ್ನಿ ಬೇಕಂತ ಏನಿಲ್ಲ, ಮಕ್ಕಳಿಗೆ ಮಾಡಿಕೊಟ್ರು ತುಂಬ ಇಷ್ಟಪಟ್ಟು ತಿಂತಾರತ್ತೆ ಅನ್ಕೊಂತೀನಿ. ಸೊ ಈ ರೀತಿಯಾಗಿ ಮಾಡೋದು ಚಲೋ. ಅದೇ ರೀತಿಯಾಗಿ ನಾನು ಮಾಡತ್ತೇನೆ ನೋಡ್ರಿ. ಈ ರೀತಿಯಾಗಿ ನೀಟಾಗಿ ದೋಸೆ ಹದ ಬರುತ್ತೆ. ನಾನು ಆ ಹಿಟ್ಟನ್ನ ನಾನು ನೀಟಾಗಿ ಈ ರೀತಿ ಕಲಿಸ್ಕೊಂಡು ಒಂದು 5 ನಿಮಿಷ ಅಷ್ಟೇ ಇಡ್ತೇನೆ. ಇದನ್ನೇನು ಭಾಳ ತನ ನೆನೆಸ್ಬೇಕಂತೇನೇನಿಲ್ಲ. ಸೊ ಈಗ ಇದು ರೆಡಿ ಆಗೈತಿ ಹಿಟ್ಟು. ಸೊ ನಾನೀಗ ನೋಡಾತಿರಲ್ರಿ ನೀವು, ನಾನೀಗ ಇದನ್ನು ತೆಗೆದಿಟ್ಕೋತೀನಿ ರೀ. ನೀವು ಉಪ್ಪನ್ನು ಕೂಡ ಈಗನ ರುಚಿ ನೋಡ್ಕೋಬೋದು. ಹಿಟ್ಟು ಸ್ವಲ್ಪ ಏನಾದರೂ ಕಡಿಮೆ ಇತ್ತಂದ್ರೆ ಹಾಕೋಬೋದು. ನನಗೆ ಸ್ವಲ್ಪ ಕಡಿಮೆ ಅನಿಸುತ್ತೆ, ಸೊ ಹಂಗಾಗಿ ನಾನು ಒಂದು ಸ್ವಲ್ಪ ಹಾಕ್ಕೊಳಕತ್ತೇನೆ ನೋಡ್ರಿ. ಇವು ಭಾಳ ನೀಟಾಗಿ ಬರ್ತಾವೆ, ಯಾಕಂದ್ರೆ ರವೆ ಸ್ವಲ್ಪ ಕಡ್ಲೆ ಹಿಟ್ಟನ್ನು ಹಾಕಿರ್ತಾನಲ್ರಿ. ಸೊ ಹಾಗಾಗಿ ನೀಟಾಗಿ ಬರ್ತಾವೆ. ಇನ್ಸ್ಟಂಟಾಗಿ ಮಾಡ್ಕೊಂಡು ತಿನ್ನೋದು ಬೆಸ್ಟ್, ಮತ್ತು ರುಚಿನೂ ಇರ್ತಾವೆ ಬಾಯಾಗ. ಸೊ ಹಾಗಾಗಿ ನಾನು ಮಾಡಿದ್ದೀನಿ, ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಈಗ ನಾನು ಮಾಡೋಕೆ ತವಾನ ಕಾಸ್ಕೊಂಡು ಗ್ಯಾಸ್ ಮ್ಯಾಗ ಇಟ್ಕೊಂಡೇನೆ ನೋಡ್ರಿ. ಸೊ ಅದನ್ನ ಕಾದ ನಂತರ ದೋಸೆನ ಹಾಕ್ತೇನೆ ರೀ. ನಾನು ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿನಲ್ರಿ. ಸೊ ಅದು ಬಳೋತನ ಏನು ಇಟ್ಟಿಲ್ಲ, ಒಂದು 5 ನಿಮಿಷ ಅಷ್ಟೇ ಇಟ್ಟೇನಿ. ಅದು ಕೂಡ ನೆನೆದೈತಿ. ಈಗ ನಾನು ಗ್ಯಾಸ್ ಮ್ಯಾಗ ತೆಮಿ ಇಟ್ಟಿನಲ್ರಿ, ಅದು ಕೂಡ ಕಾದೈತಿ. ನಾನೀಗ ನಿಮಗೆ ಒಂದು ದೋಸೆ ಹಾಕಿ ತೋರಿಸ್ತೀನಿ ನೋಡ್ರಿ ಯಾವ ರೀತಿಯಾಗಿ.
ಈಗ ತವಿ ಕಾದೈತಿ. ಈಗ ತವಿ ಕಾದೈತಿ. ಸ್ವಲ್ಪ ನಾನು ಎಣ್ಣೆ ಹಾಕೋತೀನಿ ರೀ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅಂದ್ರೆ ಎಣ್ಣೆ ಹಾಕಿದ್ವಿ ಅಂದ್ರೆ ನೀಟಾಗಿ ಹೇಳ್ತಾವ್ರಿ. ಸೊ ಹಂಗೆ ದಾಸಿ ಅದ್ರ ಸಲುವಾಗಿ ನಾನು ಸ್ವಲ್ಪ ಎಣ್ಣೆ ಹಾಕೊಂಡೇನಿ ನೋಡ್ರಿ. ಈಗ ನಾವು ಎಷ್ಟು ಹಾಕೋತೀವೋ ದಾಸಿ ಅಷ್ಟು ಸ್ಪ್ರೆಡ್ ಮಾಡ್ಕೊಂಡೇನಿ ರೀ ಎಣ್ಣೆನ ನಾನು ತವಿ ಮ್ಯಾಗ ಹಾಕ್ಕೊಂಡು. ಈಗ ನಾನು ಮಾಡಿನಲ್ರಿ ಹಿಟ್ಟು ಕಲಸಿನಲ್ರಿ. ಸೊ ಅದನ್ನು ಈಗ ಇದ್ರೊಳಗೆ ಹಾಕ್ತೇನೆ ನೋಡ್ರಿ. ಒಂದು ಚಮಚ ನೀವು ಎಷ್ಟು ರೀತಿಯಾಗಿ ತೊಗೋತೀರಿ ಆ ರೀತಿಯಾಗಿ ಹಾಕೋರಿ. ಇದು ಸ್ವಲ್ಪ ದಿಪ್ಪಾಗೆ ಹಾಕಬೇಕು, ಯಾಕಂದ್ರೆ ಉಳ್ಳಿಗಡ್ಡೆ ಕಟ್ ಮಾಡಿರ್ತೀವಲ್ರಿ. ಸೊ ಹಾಗಾಗಿ ತೆಳು ಆದ್ರವ ನಡು ಹರಿದು ಬಿಡ್ತಾವೆ. ಸೊ ಹಾಗಾಗಿ ನಾನು ಸ್ವಲ್ಪ ದಿಪ್ಪನ ಹಾಕಿನಿ ನೋಡ್ರಿ. ಈ ರೀತಿಯಾಗಿ ಹಾಕೋತ್ನ ನಾವು ನಾರ್ಮಲ್ ದಾಸಿ ಮಾಡ್ತೀವಲ್ರಿ ಅಕ್ಕಿ ದೋಸೆ, ಆ ರೀತಿ ತಿರುಗಕ್ಕೆ ಹೋದ್ರೆ ಇದು ಹರಿದು ಬಿಡ್ತೈತಿ ಜಲ್ದಿ. ಸೊ ಹಾಗಾಗಿ ನಾವು ಈ ರೀತಿಯಾಗಿ ದಿಪ್ಪಾಗಿ ಹಾಕೋಬೇಕ್ರಿ. ಅವು ನೀಟಾಗಿ ಬೈಂತವ. ದಿಪ್ಪಿದ್ದ ಸಲುವಾಗಿ ಸ್ವಲ್ಪ ಲೇಟಾಗಿ ಬೈತಾವ ಅಷ್ಟ, ಕರೆ ರುಚಿ ಭಾಳ ಇರ್ತವೆ. ಸೊ ಹಾಗಾಗಿ ನಾನು ಈ ರೀತಿಯಾಗಿ ಹಾಕೊಂಡೇನಿ ನೋಡ್ರಿ. ನೀವು ಕೂಡ ಒಮ್ಮೆ ಇನ್ಸ್ಟಂಟ್ ದಾಸಿ ಮಾಡ್ಬೇಕು ಅನ್ನಿಸ್ತಂದ್ರೆ ಈ ರೀತಿಯಾಗಿ ಮಾಡ್ಕೊಂಡು ತಿನ್ನಿರಿ. ಸೊ ಸೂಪರ್ ಇರ್ತಾವೆ ಬಾಯಾಗ. ಈಗ ನೋಡ್ರಿ ಅದು ನೀಟಾಗಿ ಬೈಯತೈತಿ. ಈಗ ನಾನು ಇನ್ನೊಂದು ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕೋತೀನಿ ನೋಡ್ರಿ ಮ್ಯಾಗ, ಯಾಕಂದ್ರೆ ನೀಟಾಗಿ ಜಲ್ದಿನ ಬೈತೈತಿ. ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ. ಈ ರೀತಿಯಾಗಿ ನಾನು ಎಣ್ಣೆ ಹಾಕೊಂಡೇನಿ ನೋಡ್ರಿ. ಈಗ ನಾನು ಇದನ್ನು ತಿರುವಿ ಹಾಕ್ತೇನೆ ನೋಡ್ರಿ. ಯಾವ ರೀತಿ ಬೆಂದೈತೆ ಅನ್ನೋದು ನೀವೇ ನೋಡ್ರಿ. ನಾವು ನಾರ್ಮಲ್ ಮಾಡೋ ದೋಸೆ ಹರಿಬೋದು. ಸೊ ಇವೇನು ಹರಿಯೋಕ್ಕಿಲ್ಲ. ನಾನು ಮಾಡಿದ್ದು ನೋಡಿದ್ರೆ ಇವೇನು ಹರಿದಿಲ್ಲ. ಸೊ ನೋಡ್ರಿ ಯಾವ ರೀತಿಯಾಗಿ ಚೆನ್ನಾಗಿ ಬೆಂದವ ಅಂಥೇಳಿ. ಸ್ವಲ್ಪ ಟೈಮ್ ಕೊಟ್ಟ ಬೇಯಿಸ್ಕೊಂಡ್ರೆ, ಯಾಕಂದ್ರೆ ದಿಪ್ಪ ಇರ್ತಾವಲ್ರಿ, ಹಾಗಾಗಿ ಒಳಗೆ ಹಸಿ ಉಳಿತಾವೆ. ಸ್ವಲ್ಪ ಟೈಮ್ ಕೊಟ್ಟ ಇವನ್ನ ಬೇಯಿಸ್ಕೋಬೇಕ್ರಿ. ಮಾಡುವಾಗ ಈ ರೀತಿಯಾಗಿ ನೀವು ತೊಗೊಂಡಿರ್ತಕ್ಕಂಥ ಚಮಚ ಆಗಲಿ ಅಥವಾ ಕಡಚಿಗೆ ಅಂತಾರಲ್ರಿ ನಮ್ಮ ಕಡೆ, ಆ ರೀತಿ ಯಾವುದೇ ತೊಗೊಂಡ್ರು ನೀವು ಸ್ವಲ್ಪ ಒತ್ತಿ ಅವನ್ನ ತಿರುವಿ ಹಾಕಿರಿ. ಯಾಕಂದ್ರೆ ಅದು ದಿಪ್ಪ ಇರ್ತಾವಲ್ರಿ. ಸೊ ಹಾಗಾಗಿ ನೀಟಾಗಿ ಬೇಯ್ತಾವೆ ನೋಡ್ರಿ. ಈ ರೀತಿ ಹಿಂದನೂ ಬೇದೈತಿ. ಸೊ ನಾನು ಇದೇ ರೀತಿಯಾಗಿ ಮಾಡ್ಕೊಂಡು ದೋಸೆನ ಬೇಯಿಸ್ಕೋತೇನೆ ನೋಡ್ರಿ. ನಾನು ಇದೇ ರೀತಿಯಾಗಿ ಅಷ್ಟು ದೋಸೆನ ನಿಮ್ಗೆ ಮಾಡಿ ಕಂಪ್ಲೀಟಾಗಿ ಫೈನಲಾಗಿ ತೋರಿಸ್ತೇನೆ ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಬೆಂದೈತದ ದೋಸೆ ನೋಡ್ರಿ. ಅದೇ ರೀತಿಯಾಗಿ ನಾನು ಈಗ ಅಷ್ಟು ನೋಡ್ರಿ ಫೈನಲ್ ದೋಸೆ ಹೆಂಗೆ ಬಂದವ ಅಂತೇಳಿ ನೋಡೋಣ. ಈಗ ಒಮ್ಮೆ ನನ್ನ ಮಗ ತಿನ್ಸತ್ತೇನೆ ನೋಡ್ರಿ ಯಾವ ರೀತಿ ಬಂದವ ಅಂತೇಳಿ ಹೇಳಕತ್ತೇನ. ಸೊ ಸೂಪರ್ ಇರ್ತಾವೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ. ನೋಡ್ರಿ ಯಾವ ರೀತಿಯಾಗಿ ಕಲರ್ ಚೆನ್ನಾಗಿ ಬಂದವ್ರಿ. ಸೂಪರಾಗಿ ಬಂದ ನೋಡ್ರಿ. ಸೊ ಈಗ ನಾನು ಕೂಡ ಟ್ರೈ ಮಾಡತ್ತೇನೆ ನೋಡ್ರಿ. ನಂಗೆ ಫೈನಲ್ಲಾಗಿ ಇಷ್ಟು ದೋಸೆ ಬಂದವ. ನಾವಿಬ್ಬರ ಇದ್ದಿದ್ವಲ್ರಿ. ಸೊ ಹಾಗಾಗಿ ಭಾಳ ಮಾಡ್ಕೊಂಡಿಲ್ಲ ನಾವು. ನಿಮ್ಮ ಮನೆಯೊಳಗೆ ಜಾಸ್ತಿ ಇದ್ರೆ ನೀವು ಜಾಸ್ತಿನೂ ಕೂಡ ಮಾಡ್ಕೋಬೋದು. ನಾನೀಗ ಟ್ರೈ ಮಾಡಿ ನೋಡ್ತೇನೆ ನೋಡ್ರಿ ಯಾವ ರೀತಿ ಬಂದವ ಅಂತೇಳಿ. ಇದ್ರ ಜೋಡಿ ಏನೋ ಚಟ್ನಿನ ಬೇಕಂತೇನಿಲ್ಲ, ಯಾಕಂದ್ರೆ ನಾವು ಖಾರನೂ ಮಸಾಲೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿರ್ತೀವಲ್ರಿ, ನೀಟಾಗಿ ಟೇಸ್ಟ್ ಇರ್ತಾವೆ. ಸೊ ಸೂಪರಾಗಿ ಬಂದಿದ್ದು. ಸೊ ನಾನು ಇದನ್ನಷ್ಟು ಮಾಡುವವರೆಗೂ ಚಿನ್ನಿ ಮಲ್ಕೊಂಡ ಬಿಟ್ಟಿದ್ದೀನಿ. ಸೊ ಅವ್ರು ಮಲ್ಕೊಂಡ್ವಿ ಅಂದ್ರೆ ನೀಟಾಗಿ ಎಲ್ಲ ಕೆಲಸನೂ ಆಕೈತಿ. ಸೊ ಹಾಗಾಗಿ ನಾನು ಇವತ್ತು ಈ ವಿಡಿಯೋನ ಹಾಕೋಕ್ಕಾಗಿದ್ದು ಅವಳು ಮಲ್ಕೊಂಡಿವಿ ಅಂಥೇಳಿ. ಸೊ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್, ಸಪೋರ್ಟ್ ಮಾಡಿರಿ ಅಂಥೇಳಿ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು.